ದಿಸ್ ಬ್ಯೂಟಿಫುಲ್ ಗರ್ಲ್ ಏನು ಮಾಡಿದ್ದಾಳೆ ಅಂದರೆ ಹಾಲು ಕುಡ್ದು ಮಮ್ಮಿ ನಿಪ್ಪಲ್ಸ್ನ ಅಟ್ಯಾಕ್ ಮಾಡಿಬಿಟ್ಟು ಕ್ರ್ಯಾಕ್ ಮಾಡಿಬಿಟ್ಟಿದ್ದಾಳೆ. ರೈಟ್, ದಿಸ್ ಇಸ್ ವೆರಿ ಕಾಮನ್. ರೈಟ್, ಮದರ್ಸ್ ಕೇಳ್ತಾ ಇರ್ತಾರೆ, ಸರ್ ನಿಪ್ಪಲ್ ಕ್ರ್ಯಾಕ್ ಆಗಿದೆ, ನೋವಿದೆ. ಐ ಟೆಲ್ ಯು ಸಿಂಪಲ್ ಸ್ಟೆಪ್ಸ್ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ನಿಪ್ಪಲ್ಸ್. ಓಕೆ, ನಂಬರ್ 1, ಬ್ರೆಸ್ಟ್ ಮಿಲ್ಕೇ ಅಪ್ಲೈ ಮಾಡಿ. ಹಾಲು ಕುಡಿಸಾದ್ಮೇಲೆ ಬ್ರೆಸ್ಟ್ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಿ, ಯಾವ ಕಡೆ ಕ್ರ್ಯಾಕ್ ಆಗಿದೆಯೋ ಅಲ್ಲಿ ಜೆಂಟಲ್ ಮಸಾಜ್ ಮಾಡಿ. ನಂಬರ್ 2, ಹಾಟ್ ಕಂಪ್ರೆಸ್ ಮಾಡಿ. ವಾರ್ಮ್ ವಾಟರ್ ಬ್ಯಾಗ್ ಬರ್ತದಲ್ಲ, ಅದರಿಂದ ವಾರ್ಮ್ ಕಂಪ್ರೆಸ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಇಡಿ. ನಂಬರ್ 3, ಲ್ಯಾನೋಲಿನ್ ಬೇಸ್ಡ್ ಮಾಯಿಶ್ಚರೈಸರ್ ಸಿಗುತ್ತೆ, ಅದು ನಿಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದು ರೆಗ್ಯುಲರಾಗಿ ಹಚ್ಚಿ. ನಂಬರ್ 4, ಏರ್ ಡ್ರೈಯಿಂಗ್ ಮಾಡಿ. ಬ್ರೆಸ್ಟ್ ಫೀಡಿಂಗ್ ಮಾಡಿದ್ಮೇಲೆ ಒಂದು 15-20 ಮಿನಿಟ್ಸ್ ನ್ಯಾಚುರಲ್ ಏರ್ ಇಲ್ಲ ಫ್ಯಾನ್ ಕೆಳಗೆ ಕೂತ್ಕೊಂಡು ಏರ್ ಡ್ರೈ ಮಾಡಿ. ಗ್ಲಿಸರಿನ್ ನಿಪ್ಪಲ್ ಪ್ಯಾಡ್ಸು ಸಿಗುತ್ತೆ, ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಅದು ಯೂಸ್ ಮಾಡಿ. ಆದಷ್ಟು ಆ ಬ್ರೆಸ್ಟ್ನ ಅವಾಯ್ಡ್ ಮಾಡಿ ಆ ಕಡೆ ಫೀಡ್ ಮಾಡೋದು ಟಿಲ್ ಇಟ್ ಹೀಲ್ಸ್. ಬಟ್ ಇಟ್ ಇಸ್ ವೆರಿ ಕಾಮನ್ ಪ್ರಾಬ್ಲಮ್, ಭಯಪಡೋ ಅವಶ್ಯಕತೆ ಇಲ್ಲ. ಕ್ರ್ಯಾಕ್ ಆಗಿದೆ ಅಂದ ತಕ್ಷಣ ಫಾರ್ಮುಲಾ ಕೊಡಬೇಡಿ, ಬೇರೆ ಫೀಡ್ಸ್ ಕೊಡಬೇಡಿ. ಸ್ವಲ್ಪ ಇದೆಲ್ಲ ಸ್ಟೆಪ್ಸ್ ಫಾಲೋ ಮಾಡಿ ಒಂದು ನಿಮ್ಮ ಡಾಕ್ಟರ್ ಸಜೆಷನ್, ಪೀಡಿಯಾಟ್ರಿಷಿಯನ್ ಸಜೆಷನ್, ಗೈನಕಾಲಜಿ ಸಜೆಷನ್ ತೊಗೊಂಡ್ಮೇಲೆ ಆಟೋಮ್ಯಾಟಿಕಲಿ ಹೀಲ್ ಆಗುತ್ತೆ ವಿತಿನ್ 5 to 10 days. ದೆನ್ ಕಂಟಿನ್ಯೂ ಫೀಡಿಂಗ್. ಇವ್ರಿಗೆ ಈಗಲೇ ಏನು ಅಟ್ಯಾಕ್ ಮಾಡ್ತಾರಲ್ಲ, ಹಿಂಗೆ ನಾನ್ ವೆಜ್ ಬೇಕಾ ನಿನಗೆ? ಈಗಲೇ ಸ್ವಲ್ಪ ವೇಟ್ ಮಾಡು, ನಾನ್ ವೆಜ್ ಕೊಡ್ತಾರೆ ನಿನಗೆ ಇವಾಗಲೇ. ಟೈಗ್ರೆಸ್, ಬೇಬಿ ಟೈಗ್ರೆಸ್